ಸೊ ಇವರೆಲ್ಲ ನಮ್ಮ ಆಳಂದ ಪಟ್ಟಣದ ನಿವಾಸಿಗಳು. ಇವತ್ತೇನು ಆಳಂದ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಮದೆಲ್ಲ ಕಂಪ್ಲೀಟ್ ಸಪೋರ್ಟ್ ಇದೆ. ಆಳಂದ ಪಟ್ಟಣ ಭಾಳ ಹಳೆ ಪಟ್ಟಣ, ಅದು ಅಗಲೀಕರಣ ಆಗಲಿ. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದರೆ, ಫಸ್ಟ್ ಪ್ರಪೋಸಲ್ ಏನಿತ್ತು, ಅನ್ಸಾರಿ ಮಹಲ್ಲ ಅಂತಂದ್ರೆ ದರ್ಗಾ ಬೇಸ್ನಿಂದ ಹಳೆ ತಹಸೀಲ್ ಕಚೇರಿ ಒಳಗಡೆ ಹಳೆ ಪಟ್ಟಣ ಕಂಪ್ಲೀಟ್ ರೋಡ್ ವೈಡ್ನಿಂಗ್ ಮಾಡಬೇಕಂಥೇಳಿ ಪ್ರಪೋಸಲ್ ಇತ್ತು. ಅದರ ಸಲುವಾಗಿ 5 ವರ್ಷ ಹಿಂದ್ಗಡೆನೇ 11 ಕೋಟಿ ರೂಪಾಯಿ ರಿಲೀಸ್ ಆಗಿತ್ತು. ಆವಾಗ ನಾವೆಲ್ಲರೂ ಕಂಪೆನ್ಸೇಷನ್ ಕೊಡಬೇಕಾಗ್ತದ ಅಂತೇಳಿ ಕೂಗು ಹಾಕಿದಾಗ, ಕ್ಯಾಲ್ಕುಲೇಷನ್ ಮಾಡಿದಾಗ 11 ಕೋಟಿ ಸರಿ ಹೋಗೋದಿಲ್ಲ, ಇನ್ನೂ ಹೆಚ್ಚಿನ ದುಡ್ಡು ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಿಗೆ ಪತ್ರ ಬರಿತೀವಿ, ಅದು ರಿಲೀಸ್ ಆದಮೇಲೆ ನಾವು ಕೈಕೊಳ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ದಿಢೀರನ್ನೇ ಆ 11 ಕೋಟಿ ರೂಪಾಯಿನೇ ತಗೊಂಡು ರಸ್ತೆ ವೈಡ್ನಿಂಗ್ ಮಾಡೋ ಕಾರ್ಯ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ನಾನು ಕೇಳಿದೆ ಚೀಫ್ ಆಫೀಸರ್ಗೆ, ಇದು ದಿಸ್ ಫಂಡ್ ಈಸ್ ನಾಟ್ ಸಫಿಷಿಯೆಂಟ್ ಫಾರ್ ಇದು ಅಂಥೇಳಿ. ಅವ್ರೇನು ಉತ್ತರ ಕೊಟ್ಟರು, ನಾವು ಕಂಪ್ಲೀಟ್ ಮಾಡೋಂಗಿಲ್ಲ, ಈಗ ತಹಸೀಲ್ ಆಫೀಸ್ನಿಂದ ಓಲ್ಡ್ ಪೊಲೀಸ್ ಸ್ಟೇಷನ್ ಅಂದರೆ ಅದು 25% ಏರಿಯಾ ಅಷ್ಟೇ ಆಗ್ತದೆ, ಅಷ್ಟೇ ವೈಡ್ನಿಂಗ್ ಮಾಡ್ತೀವಿ ಅಂತಂದರು. ಅಂದರೆ ತಾವೆಲ್ಲ ಪತ್ರಕರ್ತರಿಗೆ ನಾನು ಹೇಳೋದಿಷ್ಟೇ, ತಹಸೀಲ್ ಆಫೀಸ್ನಿಂದ ಅವರೇನೇ ಈಗ ವೈಡ್ನಿಂಗ್ ಮಾಡ್ತೀನಂತಾರ, ಅದೆಲ್ಲ ಭಾಳ ಹಳೆ ಏರಿಯಾ, ಅದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇರುವಂಥ ಏರಿಯಾ, ಅದನ್ನು ಡಿಸ್ಮೆಂಟಲ್ ಮಾಡಿ ಹಾಗೆ ಬಿಟ್ಬಿಡ್ತಾರೆ. ಆ ಕಡೆ ಏನು ಎನ್ಕ್ರೋಚ್ಮೆಂಟ್ ಇವೆ ಅವುಗಳನ್ನು ಕೈನೇ ಹೆಚ್ಚಂಗಿಲ್ಲ ಅಂತ. ಅದಕ್ಕೆ ನಾನು ಕೇಳಿದೆ, ವೈಡ್ನಿಂಗ್ ಆದರೆ ಇಟ್ ಶುಡ್ ಸರ್ವ್ ದಿ ಪರ್ಪಸ್ ಫಾರ್ ಇಟ್, ರೋಡ್ ವೈಡ್ನಿಂಗ್ ಹ್ಯಾಸ್ ಬಿನ್ ಅಂಡರ್ಟೇಕನ್. ಇದು ಆಗಂಗೇ ಇಲ್ಲ. ಅದಕ್ಕೆ ನೀವು 11 ಕೋಟಿ ರೂಪಾಯಿ ಸರಿ ಹೋಗಂಗಿಲ್ಲ. ನಮ್ಮ ಶಾಸಕರು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಇದ್ದಾರೆ BR ಪಾಟೀಲ್ರು, ಲೆಟ್ ಹಿಮ್ ಟಾಕ್ ಟು ಹಣ ಬೇಕಾಗ್ತದ, ಅಷ್ಟು ದುಡ್ಡು ರಿಲೀಸ್ ಆದಮೇಲೆ ನೀವು ವೈಡ್ನಿಂಗ್ ಮಾಡಿರಿ ಅಂತ ನಾನು ಹೇಳಿದೆ. ಈಗ 4 ವರ್ಷದಿಂದ ಬಂದಂಥ 11 ಕೋಟಿನೇ ಬಳಕೆ ಮಾಡಿಕೊಂಡು ಈಗ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಕಟಾರೆ ಅವ್ರ ಮನೆ ಅಲ್ಲೇ ಎದುರುಗಡೆ ಇದೆ, ಚಕ್ರಪಾಣಿ ಮನೆ ಅಲ್ಲೇ ಎದುರುಗಡೆನೇ ಇದೆ. ಅವ್ರದ್ದೆಲ್ಲ ಸ್ಟ್ರಕ್ಚರ್ಸ್ ಇದ್ದಿದ್ದು ಭಾಳ ಐತಿಹಾಸಿಕ ಕಟ್ಟಡ, ಇವೆಲ್ಲ 60-70 ವರ್ಷದ್ದು ಹಳೆದಿದೆ. ನಮ್ಮ ಶಾ ಬಿಲ್ಡಿಂಗ್ ಅಲ್ಲಿ ಆ ರೋಡಲ್ಲಿ ಬರೋಂಥ ಶಾ ಬಿಲ್ಡಿಂಗ್ 150 ವರ್ಷಕ್ಕಿಂತಲೂ ಹಳೆ ಕಟ್ಟಡ. ಈ ಕಾರ್ಪೊರೇಷನ್ ಇವರು ನಮ್ಮ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಏನು ಹೇಳ್ತಾರೆ, ಇವೆಲ್ಲ ಎನ್ಕ್ರೋಚ್ಮೆಂಟ್ ಇವೆ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಮುನ್ಸಿಪಾಲ್ಟಿ ಹುಟ್ಟಿದಿಲ್ಲ, ಅವಾಗಿನಕ್ಕಿಂತಲೂ ಹಳೆ ಕಟ್ಟಡ ಅವು ಹೆಂಗೆ ಎನ್ಕ್ರೋಚ್ಮೆಂಟ್ ಆಗ್ತವ? ನೀವು ಯಾವುದೋ ಒಂದು ತಪ್ಪು ಮಾಹಿತಿ ಅವರು ಕೇಳಿದ್ವಿ, ಎನ್ಕ್ರೋಚ್ಮೆಂಟ್ ಯಾವುದು, ನಿಮ್ದು ಅಲಾಟೆಡ್ ರೂಟ್ ಎಷ್ಟಿದೆ, ನಿಮ್ಮ ರೋಡ್ ಎಷ್ಟಿದೆ ಕೊಡಿ ಅಂತಂದ್ರೆ, ನನಗಿನ್ನೂ ಅದು ಅವೈಲೇಬಲ್ ಇಲ್ಲ, 5-6ನೇ ತಾರೀಕು ನಾನು ಕೊಡ್ತೀನಿ. ಅಲ್ಲದೆ 6ನೇ ತಾರೀಕು ಅಂತಲ್ಲ, 6ನೇ ತಾರೀಕು ನಾನು ಕೊಡ್ತೀನಿ ಅಂತಂದ್ರೆ, ಮತ್ತು 6ನೇ ತಾರೀಕು ನಿಮ್ಮ ಹತ್ರನೇ ರೂಟ್ ಮ್ಯಾಪ್ ಇಲ್ಲ, ನೀವು ಹೀಗೆ ಡಿಸ್ಮೆಂಟ್ಲಿಂಗ್ ಗ್ಯಾಂಗ್ ಸ್ಟಾರ್ಟ್ ಮಾಡಿರಿ ಅಂತ ನಾವು ಕೇಳಿದ್ವಿ. ಈಗ ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಮುಗ್ಧ ಜನ, ಭಾಳಷ್ಟು ಜನ ಹಿರಿಯರು ಅಲ್ಲಿ ಮಾತ್ರ ಆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳೆಲ್ಲ ಬಾಂಬೆ, ಪುನಾ, ಗುಲ್ಬರ್ಗ ಆ ಕಡೆ ಎಲ್ಲ ಸೆಟ್ಲ್ ಆಗಿದ್ದಾರೆ. ಅವ್ರಿಗೆ ಹೆದರಿಸಿ ಡಿಸ್ಮೆಂಟ್ಲ್ ಚೀಫ್ ಆಫೀಸರು ಅವ್ರ ತಂಡ ಹೋಗಿ ಅವರೇ ಒಂದು ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡಿದ್ದಾರೆ, ಸ್ವಯಂ ಪ್ರೇರಣೆಯಿಂದ ನಾನು ಒಡೆಯಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ ಅಂಥೇಳಿ. ನೀವು ಹೊಡೀರಿ ಇಲ್ಲ ಅಂತ ಕಂಪ್ಲೀಟ್ ಮನೆ ಕೆಡವಿತು ನೋಡಿರಿ, ಈಗ ನೀವು ಒಪ್ಪಿಗೆ ಕೊಟ್ಟರೆ ನಾವು ಅರ್ಧನೇ ಹೊಡಿತೀವಿ. ಸೊ ಈ ಥರ ಥ್ರೆಟ್ನಿಂಗ್ ಆಗಬಾರ್ದು. ನಮ್ಮ ಉದ್ದೇಶ ಏನಂತಂದ್ರೆ, ರೋಡ್ ವೈಡ್ನಿಂಗ್ ಆಗಿ ಹೊಸ ಕಾಂಪ್ಲೆಕ್ಸಸ್ ಬರಲಿ, ಜನರಿಗೆ ಅನುಕೂಲ ಆಗಲಿ, ಆ ಉದ್ದೇಶ ಇಟ್ಕೋಬೇಕು. ಈಗ ಓನ್ಲಿ 25% ವೈಡ್ನಿಂಗ್ ಮಾಡಿ ಬಾಕಿದೆಲ್ಲ ಹಾಗೆ ಬಿಡ್ತಾರ ಅಂತಂದ್ರೆ ಇದು ಭಾಳ ತಪ್ಪಾಗ್ತದೆ. ಇದರಲ್ಲಿ ಯಾರೂ ರಾಜಕೀಯ ವ್ಯಕ್ತಿಗಳಲ್ಲ, ಅವರೆಲ್ಲ ಎಫೆಕ್ಟೆಡ್ ಪರ್ಸನ್. ಅದರಲ್ಲಿ ಮುಖ್ಯ ಏನಿದೆ, ತಮಗೆಲ್ಲ ಹಿರಿಯ ಪತ್ರಕರ್ತರಿಗೆ ಗೊತ್ತಿರಬೇಕು, ಅಡನ್ನಲ್ಲಿ ಭವಾನಿ ಮಂದಿರ ಅದು ಭಾಳ ಹಳೆಯದು, ಅದಕ್ಕೆ ಭಾಳ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇದೆ. ಐತಿಹಾಸಿಕವಾಗಿ ಕೆಲವ್ರು ಹೇಳ್ತಾರೆ, ಆಳಂದಲ್ಲೇ ಭವಾನಿ ಮೊದಲಿದ್ದಳು, ಆಮೇಲೆ ತುಳಜಾಪುರಕ್ಕೆ ಹೋದಳು ಅಂತ ಹೇಳ್ತಾರೆ. ಅಂಥ ಐತಿಹಾಸಿಕ ಕಟ್ಟಡ, ಅದ್ರದ್ದು ಅಧ್ಯಕ್ಷರು ನಮ್ಮ ಕಿಸಾನ್ ರಂಗದಾಳ್ ಆಗಿದ್ದರು. ಸೊ ಇವಾಗ ಆ ದೇವಸ್ಥಾನಕ್ಕೆ ಬಂದು ಚೀಫ್ ಆಫೀಸರು ಅವ್ರ ತಂಡದವ್ರು ಹೇಳ್ತಾರೆ, ಇದೆಲ್ಲ ಎನ್ಕ್ರೋಚ್ಮೆಂಟ್ ಇದೆ, ನಾನು ಹೊಡಿತೀನಿ ಅಂಥೇಳಿ. ನಾನು ಕೇಳ್ತಾ ಇದ್ದೀನಿ ಚೀಫ್ ಆಫೀಸರಿಗೆ ಮತ್ತು ಸರ್ಕಾರಕ್ಕೆ, ಇವತ್ತು ಅವರು ನಿಮ್ಮ ಹತ್ರನೇ ಕನ್ಸ್ಟ್ರಕ್ಷನ್ ಪರ್ಮಿಷನ್ ತೊಗೊಂಡಿದ್ದಾರೆ, ಆ ಕಮರ್ಷಿಯಲ್ ಅಂಗಡಿಗಳೇನಿವೆ ಅವಕ್ಕೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ದೆನ್ ಹೌ ಇಟ್ ಬಿಕಮ್ಸ್ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸ್? ಹೆಂಗೆ ಇಲ್ಲೀಗಲ್ ಆಗ್ತದೆ? ಅವರೇ ಕೊಟ್ಟಿದ್ದಾರೆ, ಅವರೇ ಮುನ್ಸಿಪಾಲ್ಟಿದವರೇ ಪರ್ಮಿಷನ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ನಿನ್ನೆವರೆಗೂ ಟ್ಯಾಕ್ಸ್ ತೊಗೊಂಡಿದ್ದಾರೆ. ಇವತ್ತು ಹೇಳ್ತಾರೆ ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಅಂತೇಳಿ. ಅದಕ್ಕೆ
ಈ ಥರ ಭಯ ಹುಟ್ಟಿಸಿ ರೋಡ್ ವೈಡ್ನಿಂಗ್ ಮಾಡೋದು ಇದರಲ್ಲಿ ಸ್ವಲ್ಪ ಒಳಗಡೆ ಐ ಡಸಂಟ್ ವಾಂಟ್ ಟು ಡಿಸ್ಕ್ಲೋಸ್, ಬಟ್ ರಿಯಾಲಿಟಿ ಏನಿದೆ ಅಂತಂದರೆ ಯಾರೇ ನನಗೆ ಓಟ್ ಹಾಕಿಲ್ಲ ಅವರಿಗೆಲ್ಲ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನೋದೊಂದು ಏನೋ ಆತಂಕನೂ ಒಳಗಿದೆ ಅಂತ ನನಗೆ ಅನ್ನಿಸ್ತು. ಯಾಕಂತಂದ್ರೆ ಈಗ ಈ 25%